ಶಿಡ್ಲಘಟ್ಟದಲ್ಲಿ ಜೂನ್ 7ರಂದು ಅದ್ದೂರಿ ಶ್ರೀರಾಮ ಶೋಭಾಯಾತ್ರೆ. ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಮಾಹಿತಿ. ಶಿಡ್ಲಘಟ್ಟ ನಗರದಲ್ಲಿ ಜೂನ್ 7ರಂದು ಆಯೋಜಿಸಲಾಗಿರುವ ಶ್ರೀರಾಮ ಶೋಭಾಯಾತ್ರೆಯ ಸಿದ್ಧತೆಗಳ ಕುರಿತು ಚರ್ಚಿಸಲು ನಗರದ ಎಸ್ಬಿಐ ಬ್ಯಾಂಕ್ ಮೇಲ್ಭಾಗದಲ್ಲಿರುವ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜೂನ್ 7ರಂದು ಕಾರ್ಯಕ್ರಮ. ಈ ವರ್ಷದ ಶೋಭಾಯಾತ್ರೆಯು ಜೂನ್ 7 ಭಾನುವಾರ ನಡೆಯಲಿದ್ದು, ಸಕಲ ಸಿದ್ಧತೆಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲು ಟ್ರಸ್ಟ್ ನಿರ್ಧರಿಸಿದೆ. ಒಗ್ಗಟ್ಟಿನ ಮಂತ್ರ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್, ಈ ಶೋಭಾಯಾತ್ರೆಯು ಹನುಮಂತಪುರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಚಾಲನೆ ಪಡೆಯಲಿದೆ. ಟ್ರಸ್ಟ್ ರಚನೆಯಾದ ನಂತರ ನಡೆಯುತ್ತಿರುವ ಮೊದಲ ಯಾತ್ರೆ ಇದಾಗಿದ್ದು, ಹಿಂದೂ ಸಮಾಜವನ್ನು ಜಾತಿ ಮತ್ತು ಪಕ್ಷಾತೀತವಾಗಿ ಒಗ್ಗೂಡಿಸುವುದು ನಮ್ಮ ಪ್ರಮುಖ ಆಶಯವಾಗಿದೆ ಎಂದರು. ಇದೇ ವೇಳೆ ಯಾದಗಿರಿ ಜಿಲ್ಲೆಯ ದೇವಸ್ಥಾನ ಪ್ರವೇಶ ನಿರಾಕರಣೆಯಂತಹ ಘಟನೆಗಳನ್ನು ಖಂಡಿಸಿದ ಅವರು, ದೇವಸ್ಥಾನಗಳು ಎಲ್ಲರಿಗೂ ಮುಕ್ತವಾಗಿರಬೇಕು. ಹಿಂದೂಗಳೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಧರ್ಮ ಮತ್ತು ಸಂಸ್ಕಾರದ ಮಹತ್ವ. ಯುವ ಪೀಳಿಗೆಗೆ ಸನಾತನ ಧರ್ಮದ ಮಹತ್ವ ಮತ್ತು ಸಂಸ್ಕಾರವನ್ನು ಪರಿಚಯಿಸಲು ಇಂತಹ ಸಾಂಸ್ಕೃತಿಕ ಮೆರವಣಿಗೆಗಳು ಪೂರಕವಾಗಿವೆ ಎಂದು ಸಂಘಟಕರು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು, ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಅಧಿಕಾರಿಗಳನ್ನು ಆಹ್ವಾನಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಅಯೋಧ್ಯ ಯಾತ್ರೆ ಯೋಜನೆ. ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ಭಕ್ತರನ್ನು ಅಯೋಧ್ಯೆ ದರ್ಶನಕ್ಕೆ ಕಳುಹಿಸಿಕೊಡುವ ವಿಶೇಷ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ವೆಂಕಟೇಶ್ ತಿಳಿಸಿದರು. ಉಪಸ್ಥಿತರಿದ್ದವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್, ಕೊತ್ತನೂರು ರವಿಚಂದ್ರ, ಗುಡಿಹಳ್ಳಿ ಮಂಜುನಾಥ್, ಮೇಲೂರು ಅನಿಲ್, ರಾಮಾಂಜನೇಯ, ಭರತ್ ಕುಮಾರ್, ತಿರುಮಲ ಪ್ರಿಂಟರ್ಸ್ನ ಲಕ್ಷ್ಮೀನಾರಾಯಣ್, ಎಗ್ರೈಸ್ ಕಿರಣ್, ನಡಪಿನಾಯಕನಹಳ್ಳಿ ಅಜಿತ್ ಕುಮಾರ್, ವೆಂಕೋಬ್ರಾವ್ ಸೇರಿದಂತೆ ಟ್ರಸ್ಟ್ನ ಪ್ರಮುಖ ಸದಸ್ಯರು ಮತ್ತು ಗಣ್ಯರು ಹಾಜರಿದ್ದರು. ಆ ಘಟನೆ ನಡೆಯಿತು. ಆ ಘಟನೆ ನಮ್ಮ ಹಿಂದೂ ಸಮಾಜ ಪೂರ್ತಿ ತಲೆ ತಗ್ಗಿಸುವಂಥದ್ದು. ಯಾಕಂದರೆ ಯಾರೋ ಕೆಲವರು ಅವಿವೇಕಿಗಳು, ಮೂರ್ಖರು ಮಾಡುವಂಥ ಒಂದು ಕಾರ್ಯಕ್ಕೆ ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂಥ ಕಾರ್ಯ ಆಗುತ್ತೆ. ಅದರಿಂದ ಈ ಮಾಧ್ಯಮದ ಮುಖಾಂತರ ನಾನು ಎಲ್ರಿಗೂ ಒಂದು ಹೇಳೋದು, ಎಲ್ಲ ಕಡೆ ಆಗಲಿ
ಭಾರತ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ರಿಗೂ ಮುಕ್ತ ಅವಕಾಶ ಕೊಡಬೇಕು. ಇಲ್ಲಿ ಜಾತಿ ಅಂತ ದೇವ್ರು ಯಾರಿಗೂ ಹೇಳಿಲ್ಲ, ನೀವು ಆ ಜಾತಿ, ನೀವು ಈ ಜಾತಿ, ನೀವು ಇಲ್ಲಿ ಬರಬಾರ್ದು ಅಂತ ದೇವ್ರು ಹೇಳಿಲ್ಲ. ಈ ಮನುಷ್ಯರು ಮಾಡ್ಕೊಂಡಿರೋವಂಥ ಈ ಮೂರ್ಖ ಕೆಲಸನೆಲ್ಲ ಬಿಟ್ಟು ಸಮಸ್ತ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲ ಐಕ್ಯತೆಯಿಂದ ಬದುಕಬೇಕು. ನಮ್ಮ ಹಿಂದೂ ಸಮಾಜಕ್ಕೆ ಒಳ್ಳೆಯ ಹೆಸರು ತರಬೇಕು. ನಾವು ಏನು ಹಿಂದೂ ಸಮಾಜನ ಉಳಿಸಿ ಬೆಳೆಸೋವಂಥ ಕಾರ್ಯ ಮಾಡಬೇಕು. ಅದರಿಂದ ಇದನ್ನು ನಾವು ತುಂಬ ಖಂಡಿಸ್ತಾ ಇದ್ದೀರಿ. ಈ ಘಟನೆ ಮರುಕಳಿಸಬಾರ್ದು ಭಾರತ ದೇಶದಾದ್ಯಂತ ನಾವೆಲ್ಲ ಕೋರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಯು ಸಮಸ್ತ ಹಿಂದೂ ಬಂಧುಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಯಾತ್ರೆಯಲ್ಲಿ ಯಾವ್ಯಾವ ಕಲಾ ತಂಡಗಳು ಮತ್ತು ಏನೇನು ಭಾಗಿಯಾಗುತ್ತೆ ಅಂತ ಹೇಳೋ ಉದ್ದೇಶದಿಂದ ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ ಹಾಗೂ 10 ಅಡಿ ಎತ್ತರದ ಶಿವನ ವಿಗ್ರಹ ಹಾಗೂ ಹನುಮಾನ್ ವೇಷಧಾರಿ ಮತ್ತು ಅದೇ ರೀತಿ ನರಸಿಂಹಸ್ವಾಮಿ ವೇಷಧಾರಿ, ಅದೇ ರೀತಿ ನಾಸಿಕ್ ಡೋಲ್ ಆಗ್ಬೋದು ಮತ್ತು ಇನ್ನೂ ಹಲವು ಕಲಾ ತಂಡಗಳು ಈ ಯಾತ್ರೆಯಲ್ಲಿ ಭಾಗವಹಿಸಲಿದೆ. ಈ ಯಾತ್ರೆಯು 11 ಗಂಟೆಗೆ ಭಾನುವಾರ ಬರೋ ತಿಂಗಳು 7ನೇ ತಾರೀಕು ಹನುಮಂತಪುರದಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಮೆರವಣಿಗೆ ಮುಖಾಂತರ ಬಂದು ಸಂಜೆ 5 ಗಂಟೆಗೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಹಾರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ದಿಕ್ಸೂಚಿ ಭಾಷಣಕಾರರು ಶ್ರೀ ರಘು ಸಕಲೇಶ್ಪುರ, ಹಿಂದೂ ಮುಖಂಡರು, ಕರ್ನಾಟಕ ರಾಜ್ಯ, ಇವರು ಸಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೂ ಕಾರ್ಯಕ್ರಮಕ್ಕೆ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಜನತೆ ಕೈ ಜೋಡಿಸಿ ಈ ಹಿಂದೂ ಯಾತ್ರೆಯನ್ನು ನಮ್ಮೆಲ್ಲರ ಐಕ್ಯತಾ ಯಾತ್ರೆಯಾಗಿ ನಾವೆಲ್ಲ ಮಾಡಬೇಕು. ಸಮಸ್ತ ಹಿಂದೂಗಳು, ಸಮಸ್ತ ಶಿಡ್ಲಘಟ್ಟ ಜನತೆ ಹಿಂದೂಗಳು ಯಾತ್ರೆಗೆ ಕೈ ಜೋಡಿಸಿ ಬಲಪಡಿಸಬೇಕಂತ ಈ ಮೀಡಿಯಾ ಮುಖಾಂತರ ಕೋರ್ತಾ ಇದ್ದೀರಿ.